ನೀ ಕೇಳ್ತಾ ಇರುವಂಥ ಕತೆ ಜಾಣ ಇಲಿ ಚಾರ್ಲಿಯ ಬಗ್ಗೆ. ರಸ್ತೆಯ ಕೊನೆಯಲ್ಲಿ ಒಂದು ಹಳೆ ಮನೆ ಇತ್ತು. ಆ ಮನೆಯಲ್ಲಿ ಯಾರೂ ಇರ್ತಾ ಇರಲಿಲ್ಲ ಮತ್ತು ಮನೆ ಅಂಗಳದಲ್ಲಿ ಕೈಬೇವಿನ ದೊಡ್ಡ ಮರ ಇತ್ತು. ಆ ಮರದ ಕೆಳಗಡೆ ಅದೇ ರಸ್ತೆಯ ಡಾಲಿ ಅನ್ನೋ ನಾಯಿ ಯಾವತ್ತೂ ಬಂದು ಮಲಗ್ತಾ ಇರ್ತಿತ್ತು. ಡಾಲಿ ತನ್ನ ಹೆಚ್ಚಿನ ಸಮಯವನ್ನ ಆ ಮರದ ಕೆಳಗಡೆನೆ ಕಳೀತಾ ಇತ್ತು. ಆ ಮರದ ಸ್ವಲ್ಪ ದೂರದಲ್ಲೇ ಚಾರ್ಲಿ ಅನ್ನೋ ಹೆಸರಿನ ಇಲಿಯ ಬಿಲ ಇತ್ತು. ಚಾರ್ಲಿ ತುಂಬಾ ದೊಡ್ಡ ದಪ್ಪಗಿದ್ದು ತುಂಬಾ ಚತುರ ಇಲಿಯಾಗಿದ್ದ. ಅವನು ಆ ಹಳೆ ಮನೆಯ ಅಂಗಳದಲ್ಲಿ ತುಂಬಾ ಆನಂದದಿಂದ ಮತ್ತು ಸಂತೋಷದಿಂದ ಅವನೇ ಆ ಮನೆಯ ಮಾಲೀಕ ಅನ್ನೋ ರೀತಿ ತಿರುಗಾಡ್ತಾ ಇದ್ದ. ಅಲ್ಲಿ ಅವನಿಗೆ ಯಾರ ಭಯನೂ ಇರಲಿಲ್ಲ. ಅವನಂತೂ ತುಂಬಾ ಸಂತೋಷದಿಂದಿದ್ದ. ಆದ್ರೆ ಆ ರಸ್ತೆ ಒಂದು ಬೆಕ್ಕಿಗೆ ಸ್ವಲ್ಪನೂ ಸಮಾಧಾನ ಇರಲಿಲ್ಲ. ಅದ್ರ ಗಮನ ಯಾವತ್ತೂ ಚಾರ್ಲಿ ಕಡೆ ಇರ್ತಾ ಇತ್ತು. ನನ್ನ ಲವ್ಲಿ ಲವ್ಲಿ ಬಂಗಾರದ ಚಾರ್ಲಿ, ನನ್ನ ಹತ್ರ ಬಾರೋ ಬಂಗಾರ, ನಾನು ನಿನ್ನ ಚಿಕ್ಕಮ್ಮ. ಹಾ ಚಿಕ್ಕಮ್ಮ ಅಂತ ಹೌದು ನೀನು, ಆದ್ರೆ ಶತ್ರು ಚಿಕ್ಕಮ್ಮ ನೀನು. ನನ್ನನ್ನ ಕೊಂದು ತಿಂದು ಬಿಡುವಂತ ಚಿಕ್ಕಮ್ಮ ನೀನು. ಯಾಕೆ ಸರಿಯಾಗಿ ಹೇಳಿದ್ನಲ್ಲ ಚಿಕ್ಕಮ್ಮ. ಫೂಲ್ ಫೂಲ್ ವೆರಿ ಫೂಲ್, ಬಿತ್ತಿರಿ ಇಲಿ ನಾಟಿ ಇಲಿ. ಯಾವ್ದೋ ಒಂದಿನ ನೀನ್ ನನ್ನ ಕೈಗೆ ಸಿಕ್ತೀಯಲ್ವಾ, ಅವಾಗ ನೀನೇ ನನ್ನ ಲಂಚ್ ಮತ್ತೆ ಡಿನ್ನರ್. ಹಾ ಈ ಕನಸು ಕಾಣೋದನ್ನ ಬಿಟ್ಟು ಬಿಡಬೇಕೆ, ನಾನಂತೂ ಹೊರಟೆ. ಇಷ್ಟು ಹೇಳಿ ಚಾರ್ಲಿ ತನ್ನ ಬಿಲದಲ್ಲಿ ಹೋಗಿ ಕೂತ್ಕೊಂಡು ಬಿಡ್ತಾನೆ. ಇದನ್ನ ನೋಡಿ ಬೆಕ್ಕು ಚಟಪಡಿಸ್ತಾ ಇರುತ್ತೆ. ಹೊತ್ತೊತ್ತಿಗೆ ತಿಂದು ತಿಂದು ಎಷ್ಟು ದಪ್ಪಗಾಗಿದೆ ನೋಡು. ನೋಡ್ತೀನಿ ನನ್ನ ಕೈಯಿಂದ ಹೆಂಗ್ ತಪ್ಸ್ಕೋತೀಯ ಅಂತ. ಒಂದಿನ ಅಲ್ದೆ ಒಂದಿನ ನನ್ನ ಕೈಗೆ ನೀನು ಸಿಕ್ಕೇ ಸಿಕ್ತೀಯಾ. ಒಂದಿನ ಆ ರಸ್ತೆಯ ನಾಯಾದ ಡಾಲಿ ಬೇವಿನ ಮರದ ಕೆಳಗಡೆ ಆರಾಮಾಗಿ ಮಲ್ಕೊಂಡಿರುತ್ತೆ. ಅಷ್ಟೊತ್ತಿಗೆ ಚಾರ್ಲಿ ಆಡ್ತಾ ಕುಣಿತಾ ನಲಿತಾ ಅವನ ಹತ್ರ ಬಂದು ಬಿಡುತ್ತೆ. ಅವನ ಈ ಕುಣಿತದಿಂದ ಡಾಲಿಯ ನಿದ್ದೆ ಕೆಟ್ಟೋಗ್ಬಿಡುತ್ತೆ ಮತ್ತು ಅವನು ಚಾರ್ಲಿ ಮೇಲೆ ಸಿಟ್ಟಾಗ್ಬಿಡ್ತಾನೆ. ಹೇ ಚಾರ್ಲಿ, ಯಾಕೋ ನನ್ನ ನಿದ್ದೆ ಹಾಳು ಮಾಡ್ತೀಯಾ? ಸ್ವಲ್ಪ ದೂರ ಹೋಗಿ ಆಟ ಆಡ್ಕೊಳಿಕ್ ಆಗಲ್ಲ ನಿಂಗೆ? ತುಂಬ ಒಳ್ಳೆ ಕನಸು ಕಾಣ್ತಾ ಇದ್ದೆ, ನಿನ್ನಿಂದಾಗಿ ಮುರಿದೋಗ್ಬಿಡ್ತದು. ಹೇಳೀಗ ಯಾಕೆ ಬಂದಿದ್ಯಾ ಅಂತ. ಸರಿ ಅಣ್ಣ, ಇವತ್ತಿನ ನಂತರ ಈ ತಪ್ಪನಂತೂ ನಾನು ಇನ್ನೊಂದ್ಸಲ ಮಾಡಲ್ಲಣ್ಣ. ಹೋಗೆ ಮಾನೋಗೆ, ಸರಿ ಈಗ ದೂರ ಹೋಗಿ ಆಟಾಡ್ಕೊ ನೀನು, ನನಗೆ ಮಲಗಬೇಕು. ಡಾಲಿ ಹೇಳಿದ ನಂತರ ಚಾರ್ಲಿ ದೂರ ಹೋಗಿ ಆಟ ಆಡ್ಲಿಕ್ಕೆ ಶುರು ಮಾಡ್ತಾನೆ. ಆದರೆ ಅಷ್ಟೊತ್ತಿಗೆ ನಮ್ಮ ಬೆಕ್ಕಿನ ರಾಣಿ ಅಲ್ಲಿಗೆ ಬಂದು ಬಿಡ್ತಾಳೆ ಮತ್ತು ಹೊಂಚಾಕಿ ಚಾರ್ಲಿಯನ್ನ ಹಿಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾಳೆ. ಆದರೆ ಅವನನ್ನ ಹಿಡಿಬೇಕನ್ನೋ ಅಷ್ಟರಲ್ಲಿ ಚಾರ್ಲಿಗೆ ಈ ವಿಷಯ ಗೊತ್ತಾಗ್ಬಿಡುತ್ತೆ ಮತ್ತು ಚಾರ್ಲಿ ತಕ್ಷಣ ತನ್ನ ಬಿಲದಲ್ಲಿ ಹೋಗಿ ಅಡಿಗೆ ಕೂತ್ಕೊಳ್ತಾನೆ. ಡಾಟಿ ಇಲಿ, ಇವತ್ತು ಸಹ ಇದು ನನ್ನ ಕೈಯಿಂದ ತಪ್ಸ್ಕೊಂಡಿದೆ. ತುಂಬಾ ಬುದ್ಧಿವಂತೆಯಿಂದ ನಡ್ಕೋತಿದೆ. ಅರೆ ಏನಾಯ್ತು ಬೆಕ್ಕಮ್ಮ ನಿಂಗೆ? ನನ್ನನ್ನೊಂದ್ಸಲ ಹಿಡಿದು ತೋರ್ಸಂತೆ. ನನ್ನನ್ನು ಹಿಡಿಲಿಕ್ಕೋಸ್ಕರ ಪವರ್ ಬೇಕು, ಪವರ್. ಅರ್ಥ ಆಯ್ತಾ? ಪವರ? ಅದೇನ್ ಪವರ ನಾನು ನೋಡ್ತೀನಿ. ಒಂದಿನ ನನ್ನ ಕೈಗೆ ಸಿಕ್ತೀಯಲ್ಲ, ಅವಾಗ ಯಾವ ಪವರ್ ನಿನ್ನ ಕಾಪಾಡತ್ತಂತ ನಾನು ನೋಡ್ತೀನಿ. ಬಿತ್ತಿ ಇಲಿ. ಕಬರಿ ಬೆಕ್ಕು ಮತ್ತು ಚಾರ್ಲಿ ನಡುವಿನ ಈ ಆಟ ಸ್ವಲ್ಪ ದಿನ ಹೀಗೆ ಮುಂದುವರಿತಾ ಇರುತ್ತೆ. ಆದರೆ ಒಂದು ದಿನ ಕಬರಿ ನಿಜವಾಗ್ಲೂ ಚಾರ್ಲಿಯನ್ನ ಹಿಡಿಯೋದ್ರಲ್ಲಿ ಯಶಸ್ಸು ಕಾಣ್ತಾಳೆ ಮತ್ತು ಅಮಾಯಕ ಚಾರ್ಲಿಯ ಜೀವ ಕೈಗೆ ಬಂದ್ಬಿಡುತ್ತೆ. ನನ್ನ ಚಾರ್ಲಿ ಮಗುವೆ, ಇವತ್ತು ನಿನ್ನ ಯಾವ ಪವರ್ ಕಾಪಾಡುತ್ತೋ ನಾನು ನೋಡ್ತೀನಿ. ಇವತ್ತು ನಾನು ನಿನ್ನ ರುಚಿಸಿ ರುಚಿಸಿ ತಿಂತೀನಿ. ಅರೆ ಚಿಕ್ಕಮ್ಮ, ನೀನೇ ಗೆದ್ದು ಬಿಟ್ಟೆ, ನಾನು ಕೊನೆಗೂ ಸೋತು ಬಿಟ್ಟೆ. ಈಗ ಯಾವ ಪವರಿ ಕೂಡ ನಿನ್ನಿಂದ ನನ್ನನ್ನು ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಚಾರ್ಲಿಯ ಮನಸ್ಸಲ್ಲಿ ಭಯವನ್ನ ನೋಡಿ ಬೆಕ್ಕಿನ ಜಂಬ ಇನ್ನೂ ಹೆಚ್ಚಾಗುತ್ತೆ. ತನ್ನ ಶಕ್ತಿಯ ಅಹಮನ್ನ ತೋರಿಸ್ಕೊಳ್ತಾ ಚಾರ್ಲಿ ಹತ್ರ ಈ ರೀತಿ ಹೇಳ್ತಾಳೆ. ಚಾರ್ಲಿ ಮಗುವೆ, ಇವತ್ತು ನಿನ್ನ ಕೈಯಿಂದ ಸಾಯಲೇಬೇಕು. ನಿನಗೇನಾದ್ರೂ ಕೊನೆ ಆಸೆ ಇದ್ರೆ ನನಗೆ ಹೇಳು, ನಾನು ನಿನ್ಗದೆಲ್ಲ ತೀರಿಸಿಕೊಡ್ತೀನಿ. ಹೇಳ್ತೀಯಾ? ಏನಾದ್ರೂ ಕೊನೆ ಆಸೆ ಇದೆಯಾ? ಕಬ್ರಿ ಎಷ್ಟು ಬುದ್ಧಿವಂತ ಆಗಿದ್ಲು, ಚಾರ್ಲಿ ಅದಕ್ಕಿಂತ 10 ಪಟ್ಟು ಜಾಸ್ತಿ ಬುದ್ಧಿವಂತ ಆಗಿದ್ದ. ಬೆಕ್ಕಿನ ಈ ಮಾತನ್ನ ಕೇಳ್ತಾ ಇದ್ದ ಹಾಗೆ ಬೆಕ್ಕಿಂದ ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಅವನ ತಲೆಯಲ್ಲಿ ಒಂದು ಒಳ್ಳೆ ಐಡಿಯಾ ಬರುತ್ತೆ. ಅರೆ ನಂದಿನ ಅಷ್ಟು ದೊಡ್ಡ ಇಚ್ಛೆ ಏನಿಲ್ಲ, ಸಣ್ಣದೊಂದು ಇಚ್ಛೆ ಇದೆ ಅಷ್ಟೇ, ನೀನು ನೆರವೇರಿಸ್ತೀಯಾದ್ರೆ ಹೇಳ್ಬೇಕಾ? ಆಹಾ, ಬೇಗ ಹೇಳೋ ಚಾರ್ಲಿ ಮಗನೇ. ನಾನಂತೂ ನಿನ್ನ ಮಿಯಾವ್ ಮಿಯಾವ್ ಅನ್ನೋದನ್ನ ಕೇಳಬೇಕಷ್ಟೆ. ನನಗೆ ನಿನ್ನ ಮಿಯಾವ್ ಮಿಯಾವ್ ಅನ್ನೋದು ತುಂಬ ಕೇಳಲಿಕ್ಕೆ ಇಷ್ಟ ಆಗುತ್ತೆ.
ಪದೇ ಪದೇ ಕೇಳಿಕೆ ನನಗೆ ತುಂಬ ಇಷ್ಟ ಆಗುತ್ತೆ. ನೀನೊಂದು 3-4 ಸಲ ಮಿಯಾಮ್ ಮಿಯಾಮ್ ಅಂತ ಹೇಳು, ಅಷ್ಟೇ ಸಾಕು, ನನಗೆ ಮತ್ತೇನು ಬೇಡ. ಇದನ್ನು ಕೇಳಿ ಅಂತೂ ಬೆಕ್ಕಿನ ಜಂಬ ಇನ್ನೂ ಹೆಚ್ಚಾಗುತ್ತೆ ಮತ್ತು ಅವಳ ಅಹಂ ಆಕಾಶದೆತ್ತರಕ್ಕೆ ತಲುಪಿಬಿಡುತ್ತೆ. ಅಯ್ಯೋ ನನ್ನ ಚಾರ್ಲಿ ಮಗನೇ, ಅಷ್ಟೇನಾ? ಈಗಲೇ ನಾನು ಅದನ್ನ ಮಾಡ್ತೀನಿ, ಆಯ್ತಾ? ಆದರೆ ಚಿಕ್ಕಮ್ಮ, ನನ್ನ ಮನಸ್ಸಿಗೆ ಸಂತೋಷ ಆಗ್ಲಿಕ್ಕೋಸ್ಕರ ಸ್ವಲ್ಪ ಜೋರಾಗಿ ಹೇಳ್ಬೇಕು ನೀನು. ನೀನು ಭಯ ಪಡ್ಬೇಡ ಚಾರ್ಲಿ ಮಗನೇ, ನಾನು ಖಂಡಿತ ನಿನ್ನ ಆಸೆನ ತೀರಿಸ್ತೀನಿ. ಇದನ್ನು ಕೇಳಿ ಅಂತೂ ಕಬ್ರಿ ಜೋರಾಗಿ ಮ್ಯಾಮ್ ಮ್ಯಾಮ್ ಅಂತ ಹೇಳಿಕ್ಕೆ ಶುರು ಮಾಡ್ತಾಳೆ. ಮತ್ತಲ್ಲಿ ಮರದ ಕೆಳಗಡೆ ಇರುವಂತಹ ಡಾಲಿಗೆ ಇವಳ ಈ ಗದ್ದಲ ಸ್ವಲ್ಪನೂ ಇಷ್ಟ ಆಗಲ್ಲ. ಅವನು ರೊಚ್ಚಿಗೆದ್ದು ಬೆಕ್ಕಿನ ಮೇಲೆ ದಾಳಿ ಮಾಡ್ಲಿಕ್ಕೋಸ್ಕರ ಓಡೋಡಿ ಬರ್ತಾನೆ. ಅಯ್ಯೋ, ಏನೋ ಮಾಡಿದ್ಯಾ ನೀನು? ನಿನ್ನಿಂದ ನಾನ್ ಸಿಕ್ಕಾಕೊಂಡಿದ್ದೀನಲ್ವೋ? ಅಯ್ಯೋ ದೇವ್ರೆ, ಇವಾಗ ನನ್ ಪ್ರಾಣ ಕಾಪಾಡ್ಕೊಳಕ್ಕೆ ನಾನ್ ಇಲ್ಲಿಂದ ಓಡ್ಬೇಕನ್ಸುತ್ತೆ. ಅರೆ, ಯಾಕೆ ಓಡ್ತಾ ಇದೀಯ ಚಿಕ್ಕಮ್ಮ? ನಿಲ್ಲು ಸ್ವಲ್ಪ, ಹಿಂದೆ ಬಂದು ತಿನ್ನು ಒಂದ್ಸಲ ನನ್ನನ್ನ. ಸಾಧ್ಯ ಆದ್ರೆ ಈಗ ಮಾಡಿ ನೋಡೋಣ ನನ್ನನ್ನ ಡಿನ್ನರ್ ಲಂಚ್. ಬಾಯ್ ಮುಚ್ಚೋ ಬಿತ್ರಿ ಇಲಿ. ಇವತ್ತು ಈ ಡಾಲಿ ನಿನ್ನ ಕಾಪಾಡಿದೆ, ಇನ್ನೊಂದ್ಸಲ ನೀನ್ ನನ್ನ ಕೈಗೆ ಸಿಕ್ಕಿದ್ರೆ ಯಾರು ಕಾಪಾಡ್ತಾರಂತ ನೋಡ್ತೀನಿ. ಡಾಲಿಯ ಭಯದಿಂದ ಕಬ್ರಿ ಚಾರ್ಲಿಯನ್ನ ಅಲ್ಲೇ ಬಿಟ್ಟು ತನ್ನ ಜೀವ ಉಳಿಸಿಕೋಸ್ಕರ ಅಲ್ಲಿಂದ ಓಡ್ಬಿಡ್ತಾಳೆ. ಅಷ್ಟೊತ್ತಿಗೆ ಡಾಲಿ ಚಾರ್ಲಿಯ ಹತ್ರ ಬಂದು ಅವನ ಹತ್ರ ಕೇಳ್ತಾನೆ, ಅರೆ ಆ ಮೂರ್ಖ ಕಬ್ರಿ ಎಲ್ಲಿ ಹೋದ್ಲು? ತಲೆಯಲ್ಲಿ ನೋವು ಮಾಡಿ ಬಿಟ್ಟಿದ್ಲು. ಒಂದು ವೇಳೆ ಕೈಗೆ ಸಿಗ್ತಾ ಇದ್ರೆ ಜೀವಂತ ಬಿಡ್ತಾ ಇರಲಿಲ್ಲ. ಅರೆ ಅವಳು ತುಂಬ ಕಿರಿಸ್ತಾಳೆ ಅಣ್ಣ, ಅವಳಿಗಂತೂ ನೀವು ಒಂದ್ಸಲ ಬುದ್ಧಿಯನ್ನ ಕಲಿಸ್ಲೇಬೇಕಾಗತ್ತೆ. ಹಾ, ಅವಳಿಗಂತೂ ನಾನು ಬುದ್ಧಿ ಕಲಿಸ್ತೇನೆ. ಆದರೆ ನೀನು ಹೇಳು, ನೀನಿಲ್ಲಿ ಏನು ಮಾಡ್ತಾ ಇದೀಯಾ? ನಾನಂತೂ ಒಂದು ಕಡೆ ಸುಮ್ಮನೆ ಆಟ ಆಡ್ತಾ ಇದ್ದೆ. ಆ ಕಬ್ರಿ ಒಂದೇ ಸಲ ಬಂದು ಕಿರಿಸ್ಲಿಕ್ಕೆ ಶುರು ಮಾಡಿದ್ಲು. ಇದರಲ್ಲಿ ನಂದೇನು ತಪ್ಪೇ ಇಲ್ಲ. ಇವತ್ತು ನಿಮ್ಮ ನಿದ್ದೆ ಅಂತೂ ಕಬ್ರಿಯೇ ಹಾಳು ಮಾಡಿದ್ದು. ಹಾ ಗೊತ್ತಿದೆ ಮ್ಯಾನ್, ನಿಂದೇನು ತಪ್ಪಿಲ್ಲ, ನೀನು ಆಟಾಡು. ಇಷ್ಟು ಹೇಳಿ ಡಾಲಿ ವಾಪಸ್ ಹೊರಡ್ತಾನೆ. ಆದರೆ ಅಷ್ಟೊತ್ತಿಗೆ ಚಾರ್ಲಿ ಅವನಿಗೆ ಹಿಂದಿನಿಂದ ಹೇಳ್ತಾನೆ, ಓ ಅಣ್ಣ, ಥ್ಯಾಂಕ್ ಯು, ನಿಮಗೆ ತುಂಬ ಧನ್ಯವಾದ. ಈ ಥ್ಯಾಂಕ್ ಯು ಧನ್ಯವಾದ ಅಲ್ಲ, ಯಾಕೆ ಮ್ಯಾನ್? ಹೀಗೆ ಅಣ್ಣ, ಮನಸ್ಸಲ್ಲಿ ಬಂದ್ಬಿಡ್ತು, ಹೇಳ್ಬಿಟ್ಟೆ. ಓಕೆ ಮ್ಯಾನ್, ಓಕೆ, ಈಗ ಹೋಗಿ ಆಟ ಆಡ್ತಾ ಮೋಜು ಮಾಡಿ ನೀನು. ಈ ರೀತಿ ಚಾರ್ಲಿ ತನ್ನ ಬುದ್ಧಿವಂತಿಕೆ ಮತ್ತು ಚತುರತೆಯಿಂದ ಕಬರಿಯ ಆಹಾರ ಆಗೋದ್ರಿಂದ ಉಳಿದು ಬಿಡ್ತಾನೆ ಮತ್ತು ನಿಟ್ಟುಸಿರು ಬಿಡ್ತಾ ತನ್ನ ಬಿಲದಲ್ಲಿ ಹೋಗಿ ಕುತ್ಕೊಂಡು ಬಿಡ್ತಾನೆ. ಇಂತಹ ಅದ್ಭುತವಾದ ಸ್ಟೋರೀಸ್ ನೋಡಕ್ಕೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡೋದು ಮರೆತೋಗ್ಬೇಡಿ.